ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರಿ ಕುಕಿಂಗ್ ಚಾನಲ್. ಇವತ್ತು ಬೀಟ್ರೋಟಿನ ಹಲ್ವಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಬೀಟ್ರೋಟನ್ನ ಕಟ್ ಮಾಡಿಟ್ಟಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 250 ಗ್ರಾಮ್. ಕಾರ್ನ್ಫ್ಲವರ್ 150 ಗ್ರಾಮ್ ತೊಗೊಂಡಿದ್ದೀನಿ. ಬೇಕಾದಷ್ಟು ತುಪ್ಪ, ಬಾದಾಮು ಗೋಡಂಬಿ ತೊಗೊಂಡಿದ್ದೀನಿ, ಕಟ್ ಮಾಡಿಟ್ಟಿದ್ದೀನಿ ಬಾದಾಮಿ ಗೋಡಂಬಿನ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಬೀಟ್ರೋಟನ್ನು ಅದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಬಿದ ತಕ್ಷಣ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು 2 ಕಪ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸೋರಿಸ್ಕೊಳ್ಳೋಣ. ಇದು ಕರೆಕ್ಟಾಗಿ 2 ಕಪ್ ಮೆಜರ್ಮೆಂಟ್ ಇದ್ದರೆ ಸಾಕು, ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ನೋಡಿ, ನಾನು ಈ ಥರ ಸೋಸಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ 2 ಕಪ್ಪಷ್ಟು, ಸಣ್ಣ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಈಗ 1 ಕಪ್ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಇದು ಪಾಕ ಬರಬೇಕು ಅಂತೇನಿಲ್ಲ, ಈ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ. ಮಿಕ್ಸ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಸೊ ತೆಗೆದಿಟ್ಟಿರೋ ಬೀಟ್ರೋಟ್ ಜ್ಯೂಸ್ನೆಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಕಾರ್ನ್ಫ್ಲವರ್ ತೊಗೊಂಡಿರೋದನ್ನ ಸ್ವಲ್ಪನೇ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟಿರಬಾರ್ದು. ಗಂಟಿದ್ರೆ ಚೆನ್ನಾಗಿ ಬರೋಲ್ಲ ಅಲ್ವಾ, ಹಾಗಾಗಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಸಕ್ಕರೆ ಚೆನ್ನಾಗಿ ಕುದೀತಾ ಇದೆ. ಈಗ ಇದರಲ್ಲಿ ಸ್ವಲ್ಪನೇ ಆ ಬೀಟ್ರೋಟ್ ಜ್ಯೂಸನ್ನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಚೆನ್ನಾಗಿ ಇದು ಕುದೀತಾ ಇದ್ದಂಗೆ ಇದು ಕಲರ್ ಚೇಂಜ್ ಆಗುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಕೈ ಬಿಡ್ದಂಗೆ ನಾವು ಅವಾಗವಾಗ ತಿರುಗಿಸ್ಕೊಡೋಣ. ಇದು ತಿರುಗಿಸ್ಕೊಟ್ಟಿಲ್ಲ ಅಂದರೆ ತಳ ಹಿಡಿದ್ಬಿಟ್ರೆ ಚೆನ್ನಾಗಿರಲ್ಲ. ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಈ ಥರ ಗಟ್ಟಿ, ಇಷ್ಟೇ ಗಟ್ಟಿ ಅಂತ ನೀವು ಆಫ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನಾನೀಗ 2 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆವಾಗವಾಗ ಒಂದೊಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತಿರುಗಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ತುಪ್ಪ ಇಷ್ಟ, ಹಂಗಾಗಿ ನಾನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪನೇ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡು ಅಷ್ಟೂ ಟೇಸ್ಟ್ ಚೆನ್ನಾಗಿರುತ್ತೆ ಹಲ್ವಾದಲ್ಲಿ. ನೋಡಿ, ಈಗ ಗಟ್ಟಿಯಾಗಿದೆ. ಸೊ ಈ ಸ್ಟೇಜಲ್ಲಿ ನಾವು ಗೋಡಂಬಿನ ಹಾಕ್ಕೊಳ್ಳೋಣ. ನೋಡಿ, ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಹಲ್ವಾ ಹಾಕೋಕ್ಕೆ. ನಾನು ಇದು ಬಾದಾಮ್ ಗೋಡಂಬಿನ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಇದು ಗಾರ್ನಿಷ್ಗೋಸ್ಕರ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಕರೆಕ್ಟಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದರಲ್ಲಿ ಯಾವುದೇ ಫುಡ್ ಕಲರ್ ಸೇರಿಸಿಲ್ಲ ನಾವು, ತುಂಬ ಚೆನ್ನಾಗಿ ಕಾಣ್ತಿದೆ. ನಾನು 1/2 ಅವರ್ ಬಿಟ್ಟಿದ್ದೀನಿ, ಇನ್ನು 1 ಅವರ್ ಬಿಟ್ಟರೂ ಚೆನ್ನಾಗೇ ಇರುತ್ತೆ. ಹೀಗೆ ಚೆನ್ನಾಗಿ ಸೆಟ್ ಆಗಿದೆ. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಈಸಿಯಾಗಿ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸಖತ್ ಕಲರ್ಫುಲ್ಲಾಗಿದೆ, ತುಂಬ ಹೆಲ್ತಿನೂ ಕೂಡ. ಟೇಸ್ಟ್ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಎಷ್ಟು ಮಿತವಾಗಿದೆ ಅಂತ. ಸಖತ್ತಾಗಿ ಬಂದಿದೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.